ಹಾಯ್ ಫ್ರೆಂಡ್ಸ್, ಎಲ್ಲ ಆಫ್ ಮಾಡೋ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಇಟ್ಟು ನೋಡಿ ಏನಂತ ಮುಂದೆ ಆನ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ನನ್ನ ಮಗು ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಮತ್ತು ಅರ್ಶಿನ ಕುಂಕುಮ ಇಡ್ತಾ ಇದ್ದಾಳೆ. ನನ್ನ ಮಗ ಬಂದು ಬಾಗಿಲೆಲ್ಲ ತೊಳೆದು ಕೊಟ್ಟಿದ್ದಾನೆ. ಪುಜ್ಜಮ್ಮನ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ನಾನು ಬ್ರೇಕ್ಫಾಸ್ಟು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಎಗ್ ಬುಜ್ಜಿ ಮಾಡಿದ್ದೀನಿ. ಇವಾಗ ಚಪಾತಿ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ನಾನು ರುಟೀನ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ, ಬನ್ನಿ. ಚಪಾತಿ ಮಾಡೋಕ್ಕೆ ಇಟ್ಟು ಕಲಿಸಿದ್ದೀನಿ. ಹೆಂಚು ಬಿಸಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಎಗ್ ಬುಜ್ಜಿ, ಆಲೂಗಡ್ಡೆ ಪಲ್ಯ. ಇವಾಗ ಚಪಾತಿ ಮಾಡೋಣ. ವಿಷ್ಣುಪ್ರಿಯ ರಂಗೋಲಿ ಹೇಗೆ ಬಿಡಿಸಿದ್ದಾಳೆ ನೋಡೋಣ ಬನ್ನಿ. ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ಹಂಗಾಗಿ ನೀನೇ ಬಿಡು ಅಂತ ಬಿಟ್ಟಿದ್ದೀನಿ. ಸೊ ಫೈನಲಿ ಈ ಥರ ಬಿಡಿಸಿದ್ದಾಳೆ. ಈಗ ಬಂದು ನಾನು ಎಲ್ಲರೂ ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ಟಿಫನ್ ತಗೊಂಡು ಹೊರಟರು ಯಜಮಾನ್ರ ಡ್ಯೂಟಿಗೆ. ಮತ್ತು ನನ್ನಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋದರು. ಈಗ ನಾನು ನಿನ್ನೆ ನೈಟ್ ಹೋಗಿ ನಾವು ಡಿಮಾರ್ಟ್ಗೆ ಹೋಗಿ ರೇಷನ್ ತಂದಿದ್ವಿ. ಸೊ ಅದನ್ನೆಲ್ಲ ಎತ್ತಿಡೋಣ ಅಂಥೇಳಿ ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಏನೇನು ತಂದಿದ್ದೀನಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಜಾಸ್ತಿ ತೊಗೊಂಬಂದಿದ್ದೀನಿ. ಒಂದು 2.5 kg ಅಷ್ಟು ತಂದಿದ್ದೀನಿ. ಸೊ ನೋಡಬಹುದು, ಜಾಸ್ತಿ ಬೇಳೆ ಸಾಂಬಾರು ಮಾಡೋದ್ರಿಂದ ತೊಗರಿಬೇಳೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಮತ್ತು ಕಡಲೆಬೇಳೆ, ಅವಲಕ್ಕಿ, ಕಡಲೆ ಹಿಟ್ಟು, ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿ ನಾನು ಉಪಯೋಗಿಸ್ತೀನಿ. ಹಾಗಾಗಿ ಇದು 1.5 kg, ಅದು 2.5 kg ಹಂಗೆ ತಂದಿದ್ದೀನಿ. ತುಂಬ ರೇಷನ್ ಏನು ತಂದಿಲ್ಲ. ಏನು ಮೇನ್ ಬೇಕು ಆಗುತ್ತೋ ಅದನ್ನು ಮಾತ್ರ ತಂದಿದ್ದೀನಿ. ಮತ್ತು ಉದ್ದಿನಕಾಳು ಜಾಸ್ತಿ ದೋಸೆ ಇಡ್ಲಿ ಮಾಡೋದ್ರಿಂದ ವಾರದಲ್ಲಿ 1 2 ಕಿತ ಇದ್ದೇ ಇರುತ್ತೆ. ವಾರಕ್ಕೆ 2 ಸತಿ ಆದರೂ ಇದ್ದೇ ಇರುತ್ತೆ. ಹಾಗಾಗಿ ಉದ್ದಿನಕಾಳು ತಂದಿದ್ದೀನಿ. ಅದು 1.5 kg ಅಷ್ಟಿದೆ. ಸೊ 3 ಮಾತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದಿರೋದು. ತೊಗರಿಬೇಳೆ, ಉದ್ದಿನಕಾಳು, ಮೈಸೂರು ಬೇಳೆ. ಇನ್ನೆಲ್ಲನೂ ಒಂದು 1/2 kg 3/4 kg ಹಂಗೆ ತಂದಿದ್ದೀನಿ. ಸೊ ಉಪ್ಪು, ಸಾಲ್ಟ್ ಜಾಸ್ತಿ ಪುಡಿ ಉಪ್ಪನ್ನ ಯೂಸ್ ಮಾಡೋದು. ಹಾಗಾಗಿ 2 ಪ್ಯಾಕೆಟು, ಕಲ್ಲುಪ್ಪು 1 ಪ್ಯಾಕೆಟು ಮತ್ತು ಜೀರಿಗೆ ತಂದಿದ್ದೀನಿ. 200 ಗ್ರಾಮ್ ತಂದಿದ್ದೀನಿ. ಜೀರಿಗೆನೂ ಅಷ್ಟೇ ತುಂಬ ಉಪಯೋಗಿಸ್ತೀರಲ್ವ ರಸಮ್ಗೆ ಮತ್ತು ಒಗ್ಗರಣೆಗೆ ಎಲ್ಲನೂ. ಹಂಗಾಗಿ ಮತ್ತು ಎಣ್ಣೆ ಬಂದು ಒಂದು 5 ಲೀಟ್ರ್ ತೊಗೊಂಡಿದ್ದೀನಿ. ನಾನು ಒಂದೇ ಎಣ್ಣೆನ ಯೂಸ್ ಮಾಡಲ್ಲ, ಎಲ್ಲ ಎಣ್ಣೆನೂ ಯೂಸ್ ಮಾಡ್ತೀನಿ. ಸನ್ಫ್ಲವರು ಮತ್ತು ಗೋಲ್ಡ್ ವಿನ್ನರು, ಫ್ರೀಡಮ್ಮು ಮತ್ತು ಇನ್ನು ಕೆಲವೊಂದು ಒಂದೇ ಎಣ್ಣೆನ ನಾವು ಉಪಯೋಗಿಸಲ್ಲ. ಎಲ್ಲ ಎಣ್ಣೆನೂ ಉಪಯೋಗಿಸೋದ್ರಿಂದ ಎಲ್ಲನೂ ಒಂದೊಂದು ತೊಗೊಂಡಿದ್ದೀನಿ. ಹಾಗೆ ದೀಪದ ಎಣ್ಣೆ ಮತ್ತು ಮೈಸೂರು ಬೇಳೆ, ಹೆಸರು ಬೇಳೆ, ಕಡಲೆ, ಬಟಾಣಿ ಮತ್ತು ಕಾಬೂಲ್ ಕಡಲೆ, ಈ ಥರ ಎಲ್ಲರೂ ತೊಗೊಂಡಿದ್ದೀನಿ. ಆಮೇಲೆ ಶಾವಿಗೆ ಪಟ್ನ, ಜಾಸ್ತಿ ಶಾವಿಗೆ ಉಪ್ಪಿಟ್ಟು ಮಾಡೋದ್ರಿಂದ ಶಾವಿಗೆನೂ ತೊಗೊಂಡಿದ್ದೀನಿ. ಹಾಗೆ ಸ್ಕಿನ್ನಿಗೆ ಮಾಯ್ಶ್ಚರೈಸ್ ಪಾಂಡ್ಸ್ ಕ್ರೀಮ್ ತೊಗೊಂಡಿದ್ದೀನಿ. ಸೊ ಈ ಸತಿ ಸ್ವಲ್ಪ ದೊಡ್ಡದೇ ತೊಗೊಂಬಂದಿದ್ದೀನಿ. ಹಾಗೆ ಒಂದು ಫೇಸ್ ವಾಶು, ಅದು ನೀಮ್ ಫೇಸ್ ವಾಶ್ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಅಪ್ಲೈ ಮಾಡೋದ್ರಿಂದ ನನಗೆ ಪಿಂಪಲ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಜಾಸ್ತಿ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಗೋಧಿ ಹಿಟ್ಟು ಬಂದು ಒಂದು 5 kg ತೊಗೊಂಡಿದ್ದೀನಿ. ಹಾಗೆ ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನೀವು ನೋಡಿದ್ರಲ್ವ, ನಾನು ಗ್ರಾಸರಿ ಏನೇನು ತಂದಿದೆ ತೋರಿಸ್ತಾ ಇದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಟು ಮನೆ ಕ್ಲೀನ್ ಎಲ್ಲ ಮಾಡಿ, ಬಟ್ಟೆ ಮಿಷಿನ್ಗಾಗಿ ಹಾರಾಕಿ, ಸಿಜ್ಜಿಗೆ ಸ್ನಾನ ಮಾಡಿಸಿ, ಮಲಗಿದ್ದಾಳೆ ನೋಡಿ, ಸಿಜ್ಜಿಗೆ ಸ್ನಾನ ಮಾಡಿಸಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ಒರೆಸಿ, ನಾನು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಎತ್ತಿದ್ದೀನಿ, ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ. ಇವಾಗ ಟೈಮ್ ಬಂದು 1:20 ಆಗಿದೆ. ಸೊ ನೋಡ್ಬೋದು, ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಸೊ ಇಷ್ಟೆಲ್ಲ ಎಲ್ಲೂ ಕುತ್ಕೊಂಡಿರ ಫಾಸ್ಟಾಗಿ ಮಾಡಿ ಸುಸ್ತಾಯಿತು.
ಹಾಗೆ ನಾನು ವೀಡಿಯೋನೂ ಮಾಡ್ಕೊಂಡಿಲ್ಲ, ತುಂಬ ಕೆಲಸ ಇದ್ದಾಗ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ವೀಡಿಯೋ ಮಾಡ್ಕೊಂಡಿದ್ರೆ ಇನ್ನೂ ಟೈಮ್ ಆಗುತ್ತೆ. ಇವಾಗೆ 1:20 ಇವತ್ತು ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಆಗಿಲ್ಲ. ಇವಾಗೆಲ್ಲ ರೆಡಿ ಮಾಡಿಟ್ಟು ಸಂಜೆ ಪೂಜೆ ಮಾಡ್ತೀನಿ. ಸೊ ಇವಾಗ ದೇವ್ರ ಸಾಮಾನು ತೊಳೆದಿದ್ದಾಯಿತು. ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಅಲಂಕಾರ ಮಾಡಿ ಮತ್ತೆ ಸಿಗ್ತೀನಿ. ಮಧ್ಯಾಹ್ನದ ಅಡುಗೆ ಏನೂ ಮಾಡಿಲ್ಲ, ಮಕ್ಕಳು ಬಂದಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳು ಬರೋಕ್ಕೆ ಮುಂಚೆ ದೇವ್ರ ಮನೆಯದೆಲ್ಲ ಕೆಲಸ ಮುಗಿಸ್ಕೊಬೇಕು ಅಂಥೇಳಿ. ಸೊ ನೋಡಿ ಫ್ರೆಂಡ್ಸ್, ನನ್ನ ಮುಖ ಹೇಗಾಗಿದೆ, ಇಲ್ಲಿ ಪಿಂಪಲ್ಸು ಇಲ್ಲೆಲ್ಲ ಬಂದ್ಬಿಟ್ಟಿದೆ. ಅದೇನಾಯಿತೋ ಗೊತ್ತಿಲ್ಲ. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಒರೆಸ್ಕೊಂಡು ತಂದಿದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ದೇವರ ಸಾಮಾನು. ಇವಾಗ ಅರ್ಶಿನ ಕುಂಕುಮ ಇಟ್ಟು ಇದು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಇದಕ್ಕೆ ಫೋಟೋಗೆಲ್ಲ ಇವಾಗ ಅರ್ಶಿನ ಕುಂಕುಮ ಮಾಡಬೇಕು, ಮತ್ತು ಇದಕ್ಕೂ ದೇವ್ರ ಸಾಮಾನಿಗೆ ಅರ್ಶಿನ ಕುಂಕುಮ ಇಕ್ಬೇಕು, ರಾಯರ್ಗೇನು ಅರ್ಶಿನ ಕುಂಕುಮ ಇಕ್ಬೇಕು. ಸೊ ಇದನ್ನೆಲ್ಲ ಇಟ್ಟು ಮತ್ತೆ ಸಿಗ್ತೀನಿ. ಫೈನಲಿ ಮನೆಯವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಬಹುದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದೀನಿ. ಇವಾಗ ಬತ್ತಿ ಇಡಬೇಕು. ಬತ್ತಿ ಇಟ್ಟು ಎಣ್ಣೆ ಹಾಕಿ ಸಂಜೆಗೆ ಪೂಜೆ ಮಾಡಬೇಕು. ಇವಾಗ ಟೈಮ್ ಬಂದು 2:30 ಆಗಿದೆ. ಬೆಂಗಳೂರಲ್ಲಿ ಮಳೆ ತುಂಬ ಜೋರಾಗಿ ಬೀಳ್ತಾ ಇದೆ. ಜಸ್ಟ್ ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ರೆ ಬಟ್ಟೆ ಎಲ್ಲ ನೆಂದೋಗ್ತಾ ಇತ್ತು. ಹೋಗಿ ಬೇಗ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಇಟ್ಟು ಮತ್ತೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದೆ. ಸೊ ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು, ಮತ್ತು ಇಸ್ತ್ರಿ ಮಾಡಬೇಕು, ಇನ್ನೂ ಅಡುಗೆ ಮಾಡಬೇಕು, ಮತ್ತೆ ಹೋಗಿ ನನ್ನ ಮಕ್ಳನ್ನ ಕರ್ಕೊಂಬರ್ಬೇಕು. ಇನ್ನೂ ಎಷ್ಟೊಂದು ಕೆಲಸ ಇದೆ ಇವತ್ತು. ನಿಜ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಸುಸ್ತಾಗಿದೆ ನನಗೆ. ಸೊ ಒಂದೊಂದು ದಿನ ಈ ಥರ ಎಲ್ಲ ಕೆಲಸ ಒಂದೇ ದಿನ ಇಟ್ಕೊಂಡ್ಬಿಡ್ತೀನಿ, ಆವಾಗ ತುಂಬ ಸುಸ್ತಾಗಿ ಹೋಗುತ್ತೆ. ಇವಾಗ ದೀಪಕ್ಕೆ ಬತ್ತಿ ಎಲ್ಲ ಇಟ್ಟು ಎಣ್ಣೆ ಹಾಕಿ ಹೋಗಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಸ್ತ್ರಿ ಮಾಡಿ ಎತ್ತಿಟ್ಟು ಆಮೇಲೆ ಮಕ್ಕಳನ್ನ ಕರ್ಕೊಂಬಂದು ಆಮೇಲೆ ಅಡುಗೆ ಮಾಡಿ ಆಮೇಲೆ ಸಂಜೆಗೆ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡೋ ಟೈಮಲ್ಲಿ ಮತ್ತೆ ಸಿಗ್ತೀನಿ, ಓಕೆನಾ? ಬಾಯ್ ಬಾಯ್. ನೋಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾಯಿತು. ಇದು ಇಸ್ತ್ರಿ ಮಾಡಬೇಕು, ಮತ್ತು ಇಲ್ಲೊಂದು 3 ಶರ್ಟ್ ಇದೆ, ಇವೆಲ್ಲ ಇಸ್ತ್ರಿ ಮಾಡಬೇಕು. ನಮ್ಮ ಯಜಮಾನ್ರದ್ದು ಶರ್ಟು. ಇವಾಗೆಲ್ಲ ಇದನ್ನು ಎತ್ತಿಟ್ಟು ರೆಡಿಯಾಗಿದ್ದೀನಿ. ಟೈಮ್ ಬೇರೆ ಇವಾಗ 2:49 ಆಗಿದೆ. ಇನ್ನು 10 ನಿಮಿಷ ಇದೆ. ಇವಾಗ ನಾನು ಸ್ಕೂಲ್ಗೆ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕು. ಇದನ್ನು ಎತ್ತಿಟ್ಬಿಟ್ಟು ಹೋಗಿ ಅವ್ನು ಕರ್ಕೊಂಬಂದು ಆಮೇಲೆ ಇಸ್ತ್ರಿ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ. ಮುಂದೆ ಅದು ಆನ್ ಮಾಡಿ ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದೆ. ನಮ್ಮ ಯಜಮಾನ್ರು ಬಂದರು, ಬುಜ್ಜುನ ಕರ್ಕೊಂಬಂದರು, ನಾನು ನನ್ನ ಮಗನ ಕರ್ಕೊಂಬಂದೆ. ಏನೋ ಹಾಯ್. ಇವಾಗ ಇಸ್ತ್ರಿ ಮಾಡ್ತಾ ಇದ್ದೀನಿ ನೋಡಿ. ಇಸ್ತ್ರಿ ಮಾಡಿ ಎತ್ತಿಡ್ಬೇಕು. ಚಾನಲ್ಲು ಮತ್ತೆ ಸಿಗ್ತೀನಿ. ಯಾರು ಇವನು? ಸೊ ಯಜಮಾನ್ರು ಶರ್ಟ್ ಎಲ್ಲ ಇಸ್ತ್ರಿ ಮಾಡಿದ್ದಾಯಿತು. 5 ಇತ್ತು. ನಾನು ಬಟ್ಟೆ ಒಗ್ದಿದ ತಕ್ಷಣ ಹಾಗೆ ಅವ್ರ ಶರ್ಟ್ ಎಲ್ಲ ಇಸ್ತ್ರಿ ಮಾಡಿ ಇಡ್ತೀನಿ. ನೋಡ್ಬೋದು ನೀವು ಕೆಳಗಡೆ ಇವೆಲ್ಲನೂ ಇಸ್ತ್ರಿ ಮಾಡಿ ಇಟ್ಟಿರೋದೆ. ಸೊ ಇದನ್ನು ಇಸ್ತ್ರಿ ಮಾಡಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ಲ ಬಟ್ಟೆನೂ ಇಸ್ತ್ರಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇಸ್ತ್ರಿ ಇದು ಮುಗೀತು. ನಮ್ಮನೇಲಿ ಆಫ್ ಮಾಡೋ. ಚಕ್ಕೊತ್ತ ತಿನ್ನೋಣ ಬನ್ನಿ. ಚಕ್ಕೊತ್ತ ಕೆಂಪು ಕೆಂಪು ಚಕ್ಕೊತ್ತ. ಈಗ ನನ್ನ ಫ್ರೆಂಡ್ ವಿಡಿಯೋ ನೋಡ್ತಾ ಇದ್ದೀನಿ. ಚಕ್ಕೊತ್ತ ತಿನ್ನು. ಸಾಲ್ಟ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿ. ಸಾಲ್ಟು ಖಾರ. ಸೊ ಅಪ್ಪ ಇಸ್ತ್ರಿ ಮಾಡಿ ಬಂದು ಅಡುಗೆ ಏನು ಮಾಡಿಲ್ಲ, ಮ್ಯಾಗಿ ಮಾಡಿ ಸ್ವಲ್ಪ ತಿಂದ್ರಿ. ಇವಾಗ ಚಕ್ಕುತ್ತ ತಿನ್ನೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಕಡೆ ಇದನ್ನು ಚಕ್ಕುತ್ತ ಅಂತೀರಿ, ನೀವೇನಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ತಿನ್ನಕ್ಕ ಸ್ವಲ್ಪ ಹುಳಿ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಹುಳಿ ಆಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದೆ. ಸೊ ತಿಂದು ಮತ್ತೆ ಸಿಗ್ತೀವಿ ನೋಡಿ ಫ್ರೆಂಡ್ಸ್. ಇವಾಗ ಟ್ಯೂಷನ್ ಬಿಟ್ಬಿಟ್ಟು ಬಂದು ಅವರೇ ಪೂಜೆ ಮಾಡೋಣ ಅಂತ ಹೇಳಿ ನಾನು ನನ್ನ ಮಗಳು ಬಾರ ನನ್ನ ಮಗ ಹೋಗ್ತಾ ಇದ್ದೀವಿ. ಇವ್ರನ್ನ ಟ್ಯೂಷನ್ ಬಿಟ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ತೀವಿ.
ಅನ್ನನೇ ಮಾಡೋದು ತಿನ್ಬೇಡ ನನ್ಗೆ ಬೇಕು ಅದು ಎಲ್ಲ ಚಪ್ಪಲಿ ನಂದು ಏನು ಬನ್ನಿ ಫ್ರೆಂಡ್ಸ್ ಹೋಗೋಣ ಸಿಜ್ಜನ್ನ ಬೋನ್ಗೆ ಹಾಕಿದ್ದೀರಿ ನಡಿ ಮಕ್ಕಳನ್ನ ಬಿಟ್ಬಿಟ್ಟು ಬಂದು ಪೂಜೆ ಮುಗಿಸ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಪೂಜೆಗೋಸ್ಕರ ಎಲ್ಲ ಕೆಲಸ ಮಾಡಿ ಫೈನಲಿ ಸಂಜೆ ಕರೆಕ್ಟಾಗಿ 6 ಗಂಟೆಗೆ ಪೂಜೆ ಮುಗಿಸ್ಕೊಂಡೆ. ಫೈನಲಿ ಪೂಜೆ ಮುಗೀತು. ಬೆಳಗ್ಗೆಯಿಂದ ಮಾಡ್ಕೊಂಡು ಬಂದಿದ್ದು ಇವಾಗ ಮುಗೀತು. ಸೊ ಇವಾಗ ಅಡುಗೆ ಮಾಡಬೇಕು. ಮಕ್ಕಳನ್ನ ಟ್ಯೂಷನ್ ಬಿಟ್ಬಿಟ್ಟು ಬಂದು ಪೂಜೆ ಮಾಡಿದ್ದು. ಇವಾಗ ಅಡುಗೆ ಮಾಡಿ ನೈಟಿಗೆ ತಿಂಡಿ ಮಾಡೋದು. ಸೊ ಏನು ಮಾಡ್ತೀನಿ ಅಡುಗೆನ ಅದೆಲ್ಲ ಶೇರ್ ಮಾಡ್ಕೊತೀನಿ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಬೇಳೆ ಸಾರು, ತೊಗರಿಬೇಳೆ ಮತ್ತು ತೊಗರಿಬೇಳೆನ 2-3 ವಿಸಿಲ್ ತಗೊಂಡಿದ್ದೀನಿ. ಸೊ ಸೈಡಲ್ಲಿ ಬಂದು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀರಿ. ಸೊ ಈ ಮೆಥಡಲ್ಲಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟು ಸೂಪರಾಗಿರುತ್ತೆ. ಸೊ ಇನ್ನೊಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಬೇಳೆ ಬೆಂದಿದೆಯಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ. ಬೇಳೆಗೆ ಉಪ್ಪು ಹಾಕಿ 2-3 ವಿಸಿಲ್ ತಗೊಂಡಿರೋದು. ಬೆಳಗ್ಗೆ ದೋಸೆ ಮಾಡೋಣ ಅಂಥೇಳಿ ಬೆಳಗ್ಗೆ ನಾನು ಅಕ್ಕಿ ನೆನಾಕಿದ್ದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಸೊ ಇದು ಚೆನ್ನಾಗಿ ನೆಂದಿದೆ. ಇದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಲ್ಲ, ಅನ್ನನ ಆ್ಯಡ್ ಮಾಡಿ ರುಬ್ಬಬೇಕು. ಹಾಗಾಗಿ ಫಸ್ಟು ಅಡುಗೆ ಮಾಡಿ ಆಮೇಲೆ ಲಾಸ್ಟಿಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದು ಸಾಫ್ಟ್ ಆದಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆನ ಬೇಳೆ ಬೇಯಿಸ್ಕೊಂಡಿರ್ತೀರಲ್ವ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಬೇಳೆ ಸಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಕಿತ ಮಾಡಿ. ಸೊ ಸಾಂಬಾರಾಯಿತು, ಅನ್ನ ಆಯಿತು, ಎಲ್ಲರಿಗೂ ಊಟ ಕೊಟ್ಟಿದ್ದೀನಿ. ಇವಾಗ ನಾನು ಅಕ್ಕಿಗೆ ನೆನಾಕಿದ್ನಲ್ಲ, ಅಕ್ಕಿ ಉದ್ದಿನ ಕಾಳು ಇವೆರಡೇ ನಾನು ನೆನಾಕಿದ್ದೆ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ದೋಸೆ ಮಾಡೋಣ ಅಂತ. ಇದಕ್ಕೆ ನಾನು ಅವಲಕ್ಕಿ ಹಾಕಿಲ್ಲ, ಅನ್ನ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ನೈಟು ಅದನ್ನು ಹಾಗೆ ಬಿಡ್ತೀನಿ. ಬೆಳಗ್ಗೆ ದೋಸೆಗೆ ಬಂದು ರಾಜ್ಮಾ ಕಾಳು ಹಾಕಿ ಮಸಾಲೆ ಸಾರು ಮಾಡೋಣ ಅಂಥೇಳಿ ರಾಜ್ಮಾ ಕಾಳನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ. ಬೆಳಗ್ಗೆ ಪಲ್ಯ ಮತ್ತು ಚಟ್ನಿ ಮಾಡ್ತೀರಾ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ಗೆ ಮಸಾಲೆ ಇಡ್ತೀರಲ್ವ ಆ ಮಸಾಲೆ ಇಟ್ಟು ಮಾಡೋದು. ಸೊ ಇವಾಗ ಎಲ್ಲರಿಗೂ ಊಟ ಕೊಟ್ಟಿದ್ದಾಯಿತು. ಇವಾಗ ನಾನು ಊಟ ಮಾಡಿ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲಗಬೇಕು. ಹಾಗಾಗಿ ಇವಾಗ ಊಟ ತಿನ್ನೋದಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನ ಸಾಂಬಾರು ನಿಜ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನೂ ಹಾಕಿ ವಿಸಿಲ್ ತಗೊಂಡು ಆಮೇಲೆ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಡ್ತೀರಿ. ನಾನು ಇವಾಗ ನಿಮ್ಗೆ ಹೇಳಿದ್ನಲ್ವ ಆ ಥರ ಒಂದು ಸತಿ ಮಾಡಿ ನೋಡಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಾಮಾನೆಲ್ಲ ತೊಳೆದಿದ್ದೀನಿ. ರಾತ್ರಿ ಮಾಡಿರೋ ಅನ್ನ ಮತ್ತು ಸಾಂಬಾರನ್ನೆಲ್ಲನೂ ಒಂದೊಂದು ಪಾತ್ರೆಗೆ ಹಾಕಿ ಎಲ್ಲ ಇಟ್ಟು ಇವಾಗ ಹೋಗಿ ಮಲಗೋದು. ಮತ್ತು ಬೆಳಗ್ಗೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎದ್ದು ನಮ್ಮ ಯಜಮಾನ ಕಾಫಿ ಕೊಟ್ಟು ಇವಾಗ ನನ್ನ ಮಕ್ಕಳನ್ನ ಎಬ್ಬರಿಸ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನು ಅಂತ. ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಸೋಂಪುಕಾಳು. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅಂತೇನಿಲ್ಲ, ಒಂದು ಸ್ವಲ್ಪ ಇವಾಗ ನಾವು ಚಿಕನ್ ಮಟನ್ಗೆ ಯಾವ ಥರ ಸಾಂಬಾರು ಮಾಡ್ತೀರೋ ಫ್ರೈ ಮಾಡ್ಕೊತೀರೋ ರುಬ್ಬೋದಕ್ಕೆ ಆ ಥರ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ಬಂದು ಏನು ಹಾಕ್ಕೊತೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಸೊ ಇಷ್ಟನ್ನು ಹಾಕಿ ನುಣ್ಣಿಗೆ ರುಬ್ಕೊಳೋದು ಅಷ್ಟೇ. ಇಲ್ಲಿ ನೋಡಿ ಚೆನ್ನಾಗಿ ಪ್ಯಾಟನ್ನು ರೆಡಿಯಾಗಿದೆ. ದೋಸೆಗೆ ಉಬ್ಬಿ ಬಂದಿದೆ. ಸೊ ಈ ಕಡೆ ನಾನು ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 2 ವಿಸಿಲ್ ತಗೊಂಡಿದ್ದೀನಿ. ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡಿಕೊಂಡು ಕಾಳು ಬಂದು ರಾಜ್ಮಾ ಕಾಳು ಚೆನ್ನಾಗಿ ಬೆಂದಿದೆ. ತುಂಬ ನುಣ್ಣಗೂ ಬೇಯಿಸ್ಕೊಬಾರ್ದು, ಹಾಗೆ
ತುಂಬ ಹಸೆಗೂ ಇರಬಾರ್ದು. ಕಾಳು ಎಷ್ಟು ಮೀಡಿಯಮ್ಮಾಗಿ ಬೇಯಬೇಕು ಅಷ್ಟು ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಅಂತ ಚೆಕ್ ಮಾಡಿಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ರಾಜ್ಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗ್ರೇವಿ ಮಾಡ್ತಾರೆ, ಇಲ್ಲಾಂದರೆ ಗಟ್ಟಿಯಾಗಿ ಮಾಡ್ತಾರೆ. ಸಾಂಬಾರು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಸಾಂಬಾರು ರೆಡಿ ಆದಮೇಲೆ ಇನ್ನೇನು ದೋಸೆ ಹಾಕ್ಕೊಬೇಕು ಅಷ್ಟೇ. ದೋಸೆಗೆ ಹಾಗೆ ಹಾಕ್ತಾಯಿದ್ದೀನಿ. ಮಕ್ಕಳು ಟಿಫನ್ಗೆಲ್ಲ ಕಟ್ಟಬೇಕಲ್ವ, ಮಕ್ಕಳೆಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ರೆಡಿ ಆಗೋದಕ್ಕೆ. ಸೊ ಹಂಗಾಗಿ ಫಸ್ಟಿಗೆ ಬಾಕ್ಸ್ಗೆಲ್ಲ ದೋಸೆ ಮಾಡಿಕೊಂಡು ಆಮೇಲೆ ಅವ್ರು ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಇವಾಗೆ ಸಾಂಬಾರು ಜೊತೆಗೆ ದೋಸೆಗೆ ಇಡ್ತಾಯಿದ್ದೀನಿ. ಬಾಕ್ಸಿಗೆಲ್ಲ ಹಾಕಬೇಕಲ್ವ, ದೋಸೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಂಗಾಗಿ ಅವ್ರು ರೆಡಿಯಾಗಿ ಬರಲಿ, ಮೊದಲಿಗೆ ಬಾಕ್ಸ್ ಕಟ್ಟೋಣ ಅಂಥೇಳಿ ದೋಸೆ ಮಾಡಿ ಬಾಕ್ಸ್ಗೆಲ್ಲ ಕಟ್ತಾ ಇದ್ದೀನಿ. ನನ್ನ ಮಗಳಿಗೆ ಸೆಟ್ ದೋಸೆ ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಸೆಟ್ ದೋಸೆ ಹಾಕ್ತಾಯಿದ್ರಿ, ಅಲ್ಲಿ ಬಾಕ್ಸಿಗೆ ದೋಸೆ ಎಲ್ಲ ಹಾಕಿಟ್ಟಿದ್ದೀರಿ. ಸೈಡ್ ಬನ್ರಿ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಇವಾಗ ನನ್ನ ಮಗಳಿಗೆ ಸೆಟ್ ದೋಸೆ, ಅದು ನಾನು ಮತ್ತು ನನ್ನ ಮಗ ನಮ್ಮ ಯಜಮಾನ್ರು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ಕೊಂಡು ತಿನ್ನಲಿ. ಇನ್ನೂ ಬ್ರೈಟಾಗಿ ಮಾಡ್ಬೋದು ಇದನ್ನ. ಇದು ಫ್ಲ್ಯಾಶ್ ಐತೆ ನೋಡಿ, ಇನ್ನೂ ಬ್ರೈಟ್ ಆಗ್ತದೆ. ನನ್ನ ಮಗನ ಫೇಸ್ ಬಳಪಳ ಅಂತ ಹೊಡಿತೈತಲ್ಲ ಅಷ್ಟೇ ಸಾಕು. ಇವಾಗ ನೋಡಿ ಸೆಟ್ ದೋಸೆ ಉಲ್ಟಾ ಮಾಡ್ತಾವ್ರೆ, ಹಾಕಿದ್ರು ನೋಡಿದ್ರ ಸೂಪರ್ ಟೇಸ್ಟ್. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.